ಅಷ್ಟಕ್ ನಾವಾಗಿ ಇದ್ದಿದ್ರಲ್ಲ ಯಾಗೆ ಬಾಳೋದು ರತ್ನನ್ ಪ್ರಪಂಚ ಬಾಳೋದು ರತ್ನನ್ ಪ್ರಪಂಚ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗುರುಪೂರ್ಣಿಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಗುರು ಭಗವಾನ್ ಯಾರ್ಯಾರಿದ್ದಾರೆ, ಎಲ್ಲ ಗುರುಗಳು ಯಾರ್ಯಾರಿದ್ದಾರೆ ನಿಮಗೆಲ್ಲ ಒಳ್ಳೆಯದನ್ನ ಮಾಡಲಿ ಅಂಥೇಳಿ ನಾನು ವಿಶ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಾಗೆ ನನಗೂ ಕೂಡ ಸ್ವಲ್ಪ ಜಾಸ್ತಿನೇ ಒಳ್ಳೇದು ಮಾಡಲಿ. ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಅಷ್ಟೇ, ನಾನು ಬೇರೆ ಏನೂ ಮಾಡಲಿಲ್ಲ. ಬನ್ನಿ ಹೇಗೆ ಮಾಡಿದ್ದೀನಿ ಏನು ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ನಾರ್ಮಲ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಏನೇನಿದೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಷ್ಟೇನೇ. ಬನ್ನಿ ನನ್ನ ಡೈಲಿ ವ್ಲಾಗಿಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಒನ್ಸ್ ಅಗೇನ್ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಬೇಗನೆ ಎದ್ದು ಮುಂದೆ ಎಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟ ರಂಗೋಲಿಗೆ ತುಳಸಿಗೆ ರಂಗೋಲಿ ಹಾಕಿದೆ. ಆ್ಯಂಡ್ ಇದು ಬಂದು ನನ್ನ ಮಗನ ಹಾಲಿನ ಡಬ್ಬಗಳಿಗೆ ಪೇಂಟ್ ಮಾಡಿ ಈ ಥರ ನಾನು ಡೆಕೋರೇಟ್ ಮಾಡಿದ್ದೀನಿ. ಎಲ್ಲ ಫ್ಲವರ್ ಪಾಟ್ಸು ಇದು ಆರ್ಟಿಫಿಷಿಯಲು, ಬಟ್ ಎಲ್ಲ ಸ್ವಲ್ಪ ಗಲೀಜಾಗಿದೆ, ಬೇಗ ಕ್ಲೀನ್ ಮಾಡಬೇಕು. ರೋಡ್ ಪಕ್ಕನೇ ಆಗಿರೋದ್ರಿಂದ ಡಸ್ಟು ತುಂಬ ಬಂದು ಎಲ್ಲ ಸ್ವಲ್ಪ ಗಲೀಜಾಗಿದೆ. ಆ್ಯಂಡ್ ಇದು ಪೂಜೆ ರೂಮು, ಸಿಂಪಲಾಗಿ ಪೂಜೆ ಮಾಡಿದ್ದೀವಿ. ಪ್ರಸಾದ ನೈವೇದ್ಯ ಇನ್ನೂ ಇಟ್ಟಿರಲಿಲ್ಲ, ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದೆ, ಇನ್ನೂ ದೀಪ ಹಚ್ಚಬೇಕಿತ್ತು. ಸೊ ಇದು ನನ್ನ ಒಂದು ಪುಟ್ಟ ಪೂಜಾ ರೂಮು. ಆ್ಯಂಡ್ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಅಷ್ಟೇನೆ. ಆ್ಯಂಡ್ ನನ್ನ ಮನೆಯಲ್ಲಿ ಗುರುಗಳಾಗಿ ಗುರುರಾಯರಿದ್ದಾರೆ ಆ್ಯಂಡ್ ಶಿರ್ಡಿ ಸಾಯಿಬಾಬಾ ಇದ್ದಾರೆ. ಎಲ್ರಿಗೂ ಹ್ಯಾಪಿ ಗುರುಪೂರ್ಣಿಮಾ. ಆ್ಯಂಡ್ ಇವತ್ತು ಲಡ್ಡು ಸ್ಕೂಲಲ್ಲಿ ಟೈಗರ್ಸ್ ಡೇ ಇತ್ತು, ಅದಕ್ಕೆ ಇದೊಂದು ಮಾಸ್ಕ್ ಮಾಡಿ ಕಳಿಸಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಈ ಥರ ಏನು ಹೇಳ್ತಾರೋ ಗೊತ್ತಿಲ್ಲ, ಒಟ್ಟಿಗೆ ಕೈಗೆ ಮಾಡೋದನ್ನ ಕಳಿಸ್ಕೊಟ್ಟಿದ್ದೆ. ಆ್ಯಂಡ್ ಟೈಗರ್ ಡ್ರೆಸ್ ಹಾಕೊಂಬರ್ಬೋದು, ಮಾಸ್ಕ್ ಹಾಕೊಂಬರ್ಬೋದು, ಅಥವಾ ಬೇರೆ ಏನಾದರೂ ಮಾಡಿ ಕಳಿಸ್ಬೋದು ಕಾರ್ಡ್ಸ್ಗಳನ್ನ ಅಂತಂದಿದ್ರು. ನಾನು ಇದನ್ನು ಮಾಡಿ ಕಳಿಸಿದ್ದೀನಿ. ಅದನ್ನು ಹೋಗೋದು ಏನು ಮಾಡ್ಕೊಂಬಂದಿದ್ದಾನೋ ಕ್ಲಾಸಲ್ಲಿ ಗೊತ್ತಿಲ್ಲ ಒಟ್ಟು. ಆ್ಯಂಡ್ ಇದು ಯಾವುದೋ ಪ್ರಮೋಷನಿಗೆ ಬಂದಿದೆ, ಮಾಡಬೇಕು, ನಾಳೆ ನಾಡ್ದಂಗೆ ಮಾಡಬೇಕು ಅದನ್ನು. ಆ್ಯಂಡ್ ಇವತ್ತು ಇವನಿಗೆ ಹಾಕಿರೋ ಬಾಕ್ಸ್ನಲ್ಲಿ ಪುಣ್ಯಕ್ಕೇನೋ ಸ್ವಲ್ಪ ಖಾಲಿ ಆದಂಗೆ ಕಾಣ್ತಾ ಇದೆ. ಬೆಳಿಗ್ಗೆ ಹಾಕಿ ಕಳಿಸಿದ್ದನು ತಿಂದಿದ್ದಾನೆ ಒಟ್ಟು. ಸ್ವಲ್ಪ ವೆಜಿಟೇಬಲ್ಸು ಆ್ಯಂಡ್ ಏನದು ಸೋಯಾ ಚಂಕ್ಸ್ ಬಾತ್ ಹಾಕಿದ್ದೆ. ಲಕ್ಕಿಲಿ ಮಾಡಿದ ತಕ್ಕನಂಗೆ ಖಾಲಿ ಮಾಡಿಬಿಟ್ರೆ ಸಾಕು. ಮೈನ್ ರೋಡ್ ಹತ್ರನೇ ಆಗಿರೋದ್ರಿಂದ ಸೌಂಡ್ ಜಾಸ್ತಿ ಬರ್ತಾಯಿತ್ತು, ವೆಹಿಕಲ್ಸು ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು. ಈಗ ಜಾಸ್ತಿ ಮಾತಾಡಿಲ್ಲ. ಆ್ಯಂಡ್ ಕಿಚನಲ್ಲಿ ಅಡುಗೆ ಮಾಡ್ತಾ ವೀಡಿಯೋ ಮಾಡ್ಕೊಂಡಿದ್ದು. ಆ್ಯಂಡ್ ಡೈಲಿ ವ್ಲಾಗು ಏನು ಮಾಡೋದು ಅಂತ ನಿಜ ತಲೆ ಕೆಡುತ್ತೆ. ಆ್ಯಕ್ಚುಲಿ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ನಾನೇ ಮಾಡಿರೋದು, ಹ್ಯಾಂಡ್ ಮೇಡಿದು. ಏನು ಕೇಕ್ದು ಕೆಳಗಡೆ ಒಂದು ಪ್ಲೇಟ್ ಕೊಡ್ತಾರಲ್ಲ ಕಾರ್ಡ್ಬೋರ್ಡು, ಅದ್ರದ್ದು. ಈಗ ಊಟಕ್ಕೆಲ್ಲ ರೆಡಿ ಮಾಡಬೇಕು. ಸೊ ಆಮೇಲೆ ಸಿಗ್ತೀನಿ, ಬಾಯ್. ಈಗ ಮುದ್ದೆ ಮಾಡಲಿಕ್ಕೆ ಸ್ವಲ್ಪ ನೀರಿಟ್ಟಿದ್ದೀನಿ. ಆ್ಯಂಡ್ ಅಲ್ಲಿ ಅನ್ನ ಆಗ್ತಾಯಿದೆ. ಬೆಳಿಗ್ಗೆ ಬಂದು ABC ಡ್ರಿಂಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿದ್ದೆ. ಅದ್ರದ್ದು ಏನು ಪಲ್ಪ್ ಉಳ್ಕೊಂಡಿತ್ತು, ಅದಕ್ಕೆ ಸ್ವಲ್ಪ ಏನು ಶುಗರು, ಡ್ರೈ ಫ್ರೂಟ್ಸು ಎಲ್ಲ ಹಾಕಿಬಿಟ್ಟು ಲೈಕ್ ಹಲ್ವಾ ಥರ ಮಾಡಿದ್ದೀನಿ. ಇದು ಯಾವುದೋ ರೆಸಿಪಿ ನೋಡಿದ್ದೆ ಆ್ಯಕ್ಚುಲಿ, ಒನ್ ಟೈಮ್ ಟ್ರೈ ಮಾಡೋಣ. ಸುಮ್ಮನೆ ಅದು ಏನು ಪಲ್ಪ್ ಏನಿರುತ್ತೆ ವೇಸ್ಟ್ ಮಾಡಬಾರ್ದು, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತೇಳಿ ಹೀಗೆ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸೌತೆಕಾಯಿ ಇದೆ, ಆಮೇಲೆ ನುಗ್ಗೆಕಾಯಿದು ಬಂದು ಪಲ್ಯ ಮಾಡಿದ್ದೆ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ನಂಗೆ ತುಂಬ ಫೇವ್ರೇಟ್ ಇದು. ಸೊ ಹಾಗಾಗಿ ಅದನ್ನು ಮಾಡಿದ್ದೆ. ದಾಲ್ ಪಾಲಕ್ ಮಾಡಿದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಮುದ್ದೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಸಾಂಬಾರು ಮಾಡಿದ್ದೀನಿ. ಕೋಸಂಬರಿ ಮಾಡಲಿಕ್ಕೆ ಸ್ವಲ್ಪ ಕ್ಯಾರೆಟ್ನು ಮತ್ತು ಸ್ವೀಟ್ ಕಾರ್ನು ಬೇಯಿಸಿಟ್ಟಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಬಂದು ಸೋಯಾ ಚಂಕ್ಸಿನ ಪಲಾವ್ ಮಾಡಿದ್ದೆ, ಸ್ವಲ್ಪ ಉಳ್ಕೊಂಡಿತ್ತು. ಅದನ್ನು ಬಂದು ಲೈಕ್ ಫ್ರೈ ಥರ ಮಾಡಿ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ, ಇನ್ ಕೇಸ್ ಆದರೆ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸೋಯಾ ಚಂಕ್ಸ್ನ ನಾಳೆಗೆ ಏನು ಚಪಾತಿ ಮಾಡ್ತೀನಿ. ಆ್ಯಂಡ್ ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಸೋಯಾ ಚಂಕ್ಸ್ ರೈಸ್ ಬಾತ್ ಸ್ವಲ್ಪ ಮಿಕ್ಕಿದೆ. ಸೊ ಇದು ಇವತ್ತಿನ ನನ್ನ ಮಧ್ಯಾಹ್ನದ ಮೀಲಿದು. ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದು ಏಜ್ ಆದಮೇಲೆ ಡೆಫಿನೆಟ್ಲಿ ಸ್ವಲ್ಪ ಹೆಲ್ತ್ನ ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಬರೋ ಕಾಯಿಲೆ ಎಲ್ಲ ಬರೋದ್ರಿಂದ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಫುಡ್ಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇದನ್ನು ಎಷ್ಟು ದಿನ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ಬಂದು ನಾನೊಂದು ಸಾರಿಗೆ ಕುಚ್ಚು ಹಾಕಿದ್ದೀನಿ, ಅದನ್ನು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಂಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟು ಏನು ಹೇಳೋದು,
ಫ್ರೀ ಟೈಮ್ನಲ್ಲಿ ಮಾಡ್ತಾಯಿದ್ರೆ ನಮಗೂ ಏನಾದರೂ ಒಂದು ಟೈಮ್ ಪಾಸ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಏನೋ ಅಲ್ಪ ಸ್ವಲ್ಪ ಗೊತ್ತಿರೋದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು. ಇದು ಸ್ವಲ್ಪ ಹಳೆ ಸ್ಯಾರಿನೇ, ಬಟ್ ಸ್ಟಿಲ್ ಕುಚ್ಚು ಹಾಕಿರಲಿಲ್ಲ, ಹಾಕೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಡೈಮಂಡ್ ಶೇಪಿಂದ ಏನದು ರಿಂಗ್ ಬರುತ್ತೆ ಅದನ್ನು ತೊಗೊಂಡು ಅದಕ್ಕೆ ಈ ಥರ ಹಾಕಿದ್ದೀನಿ. ಮತ್ತು ಆ್ಯಕ್ಚುಲಿ ಒಂದು ಕುಚ್ಚು ಹಾಕ್ಬೋದು, ಬಟ್ ಸ್ವಲ್ಪ ಜಾಸ್ತಿ ಗಾಡಿ ಆಗುತ್ತೇನೋ ಅಂತೇಳಿ ಬಿಟ್ಟಿದ್ದೀನಿ. ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇದು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸಂಜೆ 4:15 ಮತ್ತೆ ನನ್ನ ಕೆಲಸ ಲಡ್ಡುನ ಸ್ಕೇಟಿಂಗ್ ಕ್ಲಾಸಿಗೆ ಕರ್ಕೊಂಡು ಬಂದಿದ್ದೀನಿ. ಅವನನ್ನು ಅಲ್ಲಿ ಬಿಟ್ಬಿಟ್ಟು ಈ ಟೈಮ್ನಲ್ಲಿ ನಂದು ವಾಕಿಂಗ್ ಟೈಮ್ ಆಗುತ್ತೆ. ಸೊ ಅಲ್ಲೇ ವೆಯ್ಟ್ ಮಾಡಬೇಕು, ಯಾಕಂದರೆ ಅವನು ಮಧ್ಯೆ ನೋಡ್ತಾನೆ ಇರೋದ್ರಿಂದ ಎದ್ದು ಹೋಗೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅಲ್ಲೇ ನಿಯರ್ ಬೈ ಏನಿರುತ್ತೆ ಅಲ್ಲೇ ವಾಕಿಂಗ್ ಮಾಡಿಕೊಂಡು ನಂದು ಟೈಮ್ ಪಾಸ್ ಮಾಡ್ಕೊಳ್ತೀನಿ. ಸಿಕ್ಕಾಪಟ್ಟೆ ಗಾಳಿ ಬರ್ತಾಯಿತ್ತು. ಆ್ಯಂಡ್ ಸಂಜೆ ಮನೆಗೆ ಬಂದಮೇಲೆ ಆ್ಯಸ್ ಯೂಶುವಲ್ ಒನ್ ಮೋರ್ BP ರೇಸ್ ಮಾಡಿಸೋ ಕೆಲಸ, ಹೋಮ್ವರ್ಕ್ ಮಾಡಿಸೋದು. ಕೆಳವರೆಗೂ ಏನಕ್ಕೆ ಬಂತದ್ದು? ಯಾಕೆ ಸುಮ್ಮನೆ? ಇವತ್ತಿನ ನನ್ನ ದಿನ ಇಷ್ಟನೇ, ನಥಿಂಗ್ ಮಚ್ ಸ್ಪೆಷಲ್. ಈ ಒಂದು ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೈಪ್ ಮಾಡೋದನ್ನ ಕೂಡ ಹಾಗೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.